ಇನ್ನು ಮಾಗಡಿ ಬಾಲಕೃಷ್ಣ ಮತ್ತೆ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಹಾಗೆ ಸಂಸದರ ವಿರುದ್ಧ ಅವರು ಹರಿಹಾಯ್ದಿದ್ದಾರೆ. ಏನು ಹೇಳಿದ್ದಾರೆ ಮಾತುಕತೆಯಲ್ಲಿ ನೋಡೋಣ ಬನ್ನಿ. ಈ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಹೊರಟಿರುವಂತಹ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನೀವೇ ಹೇಳಿದ ಹಾಗೆ ಬಿಜೆಪಿಯ ಶೋಪೀಸ್ ಸಂಸದರಿಗೆ ನಿಮ್ಮ ಹೋರಾಟದ ಧ್ವನಿ ಕೇಳುತ್ತೆ, ಒಂದಷ್ಟು ಬದಲಾವಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ವಿಶ್ವಾಸ ಇದೆಯಾ? ಖಂಡಿತ ಆ ಒಂದು ನಿರೀಕ್ಷೆ ಇಲ್ಲ. ಯಾರು ಕೂಡ ಗಟ್ಟಿ ಧ್ವನಿನಲ್ಲಿ ಕರ್ನಾಟಕದ ಬಿಜೆಪಿ ನಾಯಕರು ಮೋದಿಯವ್ರ ಮುಂದೆ ಮಾತಾಡಲಿಕ್ಕೆ ಯಾರಿಗೂ ಕೂಡ ಆ ಶಕ್ತಿ ಇಲ್ಲ. ಆ ಶಕ್ತಿಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ. ಯಾತಕ್ಕೋಸ್ಕರ ನಾನು ಈ ಮಾತು ಹೇಳ್ತೀನಿ ಅಂತಂದರೆ, ಅವರು ಗೆಲ್ತಾ ಇರ್ತಕ್ಕಂಥದ್ದು ಮೋದಿ ವರ್ಚಸ್ಸಿನಲ್ಲಿ, ವೈಯಕ್ತಿಕ ವರ್ಚಸ್ಸಿನಿಂದ ಅಲ್ಲ. ಅವ್ರ ವೈಯಕ್ತಿಕ ವರ್ಚಸ್ಸಿನಿಂದ ಯಾರು ಗೆಲ್ತಾರೆ ಅವ್ರಿಗೆ ಆ ಶಕ್ತಿ ಇರ್ತದೆ. ಮೋದಿ ವರ್ಚಸ್ಸಿನಲ್ಲಿ ಟಿಕೆಟ್ ಕೊಡದೆ ಹೋದ್ರೆ ನಾಳೆಗೆ ನೀವು ಮಾತಾಡಿ ಮನೆಗೆ ಹೋಗ್ತಾರಲ್ವಾ. ಅದರಿಂದ ಅಲ್ಲಿ ಯಾರು ಕೂಡ ನಾನು ಅಂದ್ಕೊಂಡಂಗೆ ಅವ್ರಿಗೆ ಯಾರಿಗೂ ಕೂಡ ಶಕ್ತಿ ಇಲ್ಲ, ಎಲ್ಲ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಅನಂತಕುಮಾರ್ ಅವ್ರನ್ನ ನಾವು ನೆನೆಸ್ಕೋಬೇಕಾಗ್ತದೆ. ಹಿಂದೆ ಅವರು ವಾಜಪೇಯಿ ಮತ್ತು ಆದ್ವಾನಿ. ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಗೌರ್ಮೆಂಟ್ನಲ್ಲಿ ಮಂತ್ರಿ ಆದಂಥವರು, ಕೇಂದ್ರ ಮಂತ್ರಿ ಆದಂಥವರು, ಈ ರಾಜ್ಯಕ್ಕೆ ಸಾಕಷ್ಟು ಅನುಕೂಲವನ್ನು ತಮ್ಮ ಗಟ್ಟಿ ಧ್ವನಿಯ ಮುಖಾಂತರ ಮಾಡಿದಂಥ ಒಬ್ಬ ನಾಯಕ ಅವರು. ಅವ್ರ ನಂತರ ಬಹುಶಃ ಎಲ್ಲರೂ ಅಲ್ಲಿ ಹೋಗ್ತಾ ಇರ್ತಕ್ಕಂಥವ್ರೆಲ್ಲ ಜೀವ ಹುಜೂರ್ಗಳೇ. ಅಲ್ಲಿ ಮೋದಿ ಏನನ್ಬಿಡ್ತಾರೋ ಅಂತೇಳಿ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡಲಿಕ್ಕೂ ಶಕ್ತಿ ಇಲ್ಲದಿರ್ತಕ್ಕಂಥ ನಾಯಕರನ್ನ ನಮ್ಮ ಜನ ಆರಿಸಿ ಕಳಿಸ್ತಾ ಇದ್ದಾರೆ ಅಂತಂದರೆ, ಬಹುಶಃ ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಚ್ಛಪಡ್ತೀನಿ. ಲೋಕಸಭೆಯಲ್ಲಿ ಯಾವ ಲೋಕಸಭಾ ಸದಸ್ಯ ನಮ್ಮ ಮಹದಾಯಿ ವಿಚಾರ ಇರ್ಬೋದು, ಕಾವೇರಿ ವಿಚಾರ ಇರ್ಬೋದು, ಯಾರು ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನು ತಾವು ಬಿ ಜೆ ಪಿ ಮುಖಂಡರಲ್ಲಿ ಅಂಕಿಅಂಶ ಸಮೇತ ತೆಗಿಸ್ಲಿಕ್ಕೆ ಹೇಳಿ, ಗೊತ್ತಾಗ್ತದೆ ಅವ್ರು ಎಷ್ಟು ಚರ್ಚೆ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂತೇಳಿ. ಅದರಿಂದ ದಯಮಾಡಿ ನಮ್ಮ ರಾಜ್ಯದ ಜನಕ್ಕೆ ಮನವಿ ಮಾಡ್ತೇನೆ, ನಮಗೆ ನೀವು ಈ ಬಾರಿ ಅವಕಾಶವನ್ನು ಮಾಡಿ ಹೆಚ್ಚು ಸೀಟನ್ನು ಕೊಟ್ಟರೆ ನಾವು ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಹಕ್ಕನ್ನು ದಕ್ಕಿಸ್ಕೊಳ್ತೀವಿ. ನಿಮ್ಮ ಹೇಳಿಕೆ ಬಳಿಕ ವಿಜೇಂದ್ರ ಅವರು ಒಂದು ಟ್ವೀಟ್ ಮಾಡಿದರು. ನೆಹರು ಕುಟುಂಬಕ್ಕೆ ಗುಲಾಮಗಿರಿ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಶಾಸಕರು, ಉಳಿದಂತಹ ಶಾಸಕರಿಗೆ ಯಾವುದೇ ರೀತಿಯ ಮಾತನಾಡುವಂತಹ ಒಂದು ಆ ರೀತಿಯ ಶಕ್ತಿ ಇಲ್ಲ, ಕೇವಲ ನೆಹರು ಕುಟುಂಬಕ್ಕೆ ಗುಲಾಮರ ರೀತಿಯಲ್ಲಿ ವರ್ತಿಸ್ತಾರೆ ಅಂತ. ನೋಡ್ರಿ, ನಾವ್ಯಾರು ಕೂಡ ಗುಲಾಮ್ರಲ್ಲ. ಇದು ಕಾಂಗ್ರೆಸ್ ಪಕ್ಷ, ಎಲ್ಲರೂ ಸೇರಿ ಕಟ್ಟಿರ್ತಕ್ಕಂಥ ಪಕ್ಷ. ಇಲ್ಲಿ ಯಾರು ಗುಲಾಮ್ಗಿರಿಯನ್ನು ಮಾಡಲಿಕ್ಕೆ ನಾವು ತಯಾರಿಲ್ಲ. ನಾವು ನಮ್ಮ ಪಕ್ಷದ ವೇದಿಕೆಗಳಲ್ಲೇ ಗಟ್ಟಿ ಧ್ವನಿಯಿಂದ ಮಾತಾಡ್ತಕ್ಕಂಥ ಉದಾಹರಣೆಗಳನ್ನು ನೀವೆಲ್ಲ ಪ್ರಸಾರ ಮಾಡಿದ್ದೀರಾ. ಪಾಪ ಅಧ್ಯಕ್ಷರಾಗಿ ಅವರ ನಾಯಕರುಗಳನ್ನ ಡಿಫೆಂಡ್ ಮಾಡ್ಕೋಬೇಕಲ್ಲ, ಇದರ ಅಧ್ಯಕ್ಷರ ಮೇಲೆ ಬೀಳ್ತಾರಲ್ಲ ಅವರು, ಅದಕ್ಕೆ ಮಾಡ್ಕೊಂಡಿರ್ಬೋದು ವಿಜೇಂದ್ರ ಅವರು. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಆ ವಿಚಾರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲೋ ಒಂದು ಕಡೆ ದೆಹಲಿಗೆ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದಾಗಿ ಈ ದಕ್ಷಿಣ ಭಾರತದ ಕೂಗಿಗೆ ಎಲ್ಲೋ ಒಂದು ಕಡೆ ಮತ್ತೆ ಧ್ವನಿ ಬಂದಂಗೆ ಅನ್ನಿಸ್ತಾ ಇದೆಯಾ? ಯಾವುದೇ ಒಂದು ಕೂಗು ಹೆಚ್ಚಾದಾಗ ಮಾತ್ರ ನಮಗೆ ನ್ಯಾಯ ದೊರಕಲಿಕ್ಕೆ ಸಾಧ್ಯ ಆಗ್ತದೆ. ನಾವು ದೇಶ ವಿಭಜನೆಯನ್ನು ಪ್ರಮುಖವಾದಂಥ ಅಸ್ತ್ರವನ್ನಾಗಿ ಇಟ್ಕೊಂಡು ಮಾಡ್ಕೊಂಡಿಲ್ಲ ನಾವು. ಆದರೆ ನಮ್ಮ ಹೋರಾಟ ನಮಗೆ ಬರಬೇಕಾದಂಥ ಹಕ್ಕನ್ನು ನಾವು ಕೇಳಲಿಕ್ಕೆ ಹೊರಟಿದ್ದೇವೆ. ಅದನ್ನು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬರೀ ಉತ್ತರ ಭಾಗದಲ್ಲೇ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಿ ಹೆಚ್ಚು ನಮ್ಮಿಂದ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ನಮಗೆ ಕೊಡಬೇಕಾದಂಥ ವಾಪಸ್ಸು ಆ ಒಂದು ಪರಿಹಾರವನ್ನು ಕೊಡದೆ ಕೇವಲ ಉತ್ತರ ಭಾರತಕ್ಕಷ್ಟೇ ಸೀಮಿತ ಮಾಡದಿರ್ತಕ್ಕಂಥದ್ದು ವಿರುದ್ಧವಾಗಿ ನಮ್ಮ MP ಅವರಿಗಾಗಲೇ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ಬಹುಶಃ BJPಯ ಲೋಕಸಭಾ ಸದಸ್ಯರು ಕೂಡ ಕೈ ಜೋಡಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ.